ಹೆಂಗಾಗ್ತೈತೆ ಕ್ಯಾಮ್ರಾ ಚೆನ್ನಾಗಿಲ್ಲ. ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಫೋನಲ್ಲಿ ಫೋನು. ನಾವು ನಮ್ಮ ವಿವೇಕಾನಂದ ಸ್ವಾಮೀಜಿಗಳು, ನಮ್ಮ ಕಾರ್ತಿಕಾನಂದ ಸ್ವಾಮೀಜಿಗಳು ವ್ಲಾಗ್ ಮಾಡಕ್ ಹೋಗ್ತಾ ಇದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಮ್ಮ ಪಲ್ಟಿ ಗ್ಯಾಂಗು ಎಲ್ಲ ಮಲಿಕೊಂಬಿಟ್ಟವ್ರೆ. ಇವಳು ಮಿಂಚಿಂಗ್ ಮಂಜುಳಾ, ಇವಳು ರತ್ನಮ್ಮ, ಇವರು ಮಮತಾ ಅಂತ, ಇವ್ರು ಮೇಡಮ್. ಇವರು ನಾನ್ ಮೇಡಮ್ ಸರ್, ಮಮತಾ ಅಂತ. ಬನ್ನಿ ಹೋಗೋಣ ಬೇಗ. ಗಾಡಿ ಓಡ್ಸೋನ್ ನಾನ್ ಆಗಿದ್ರು ಎಳೆಯವನ್ ಬೇರೆಯವನಾಗಿರ್ಬೇಕು. ಪಟಾಕ ಕಿಸ್ಕಾತವೆ ಹೊಂದೆ ಜಲಾನೆ ವಾಲಾ ಮೈಚ್ ಅಲ್ಲಲ್ಲಲ್ಲಲ್ಲ ಹಂಗೇನೆ ಗಾಡಿ ಯಾವಂದನಾಗಿರ್ಲಿ ಓಡ್ಸೋರ್ ನಾವಾಗಿರ್ಬೇಕು. ಓಕೆನಾ? ಬೇಬಿನ ಇವಾಗ ಕೋಲ್ಡ್ ಸ್ಟಾರ್ಟ್ ಮಾಡುವ ಸಮಯ. ನಾನಿವತ್ತು ನಿಮ್ ಬೇಬಿನ ಎತ್ಕೊಂಡು ಊರ್ಗ್ ಹೋಗ್ತಾ ಇದೀನಿ. ಫೋನ್ ಕೊಡ ಇಲ್ಲಿ. ನೋಡ್ರಿ, ನಾನು ಈ ಗಾಡಿ ನನ್ಗೆ ಎಷ್ಟು ಇಷ್ಟ ಅಂದ್ರೆ ನಾವು ವಾಲ್ ಪೇಪರ್ ಮೇಲೂ ಹಾಕೊಂಡ್ಬಿಟ್ಟಿದೀನಿ. ಅಷ್ಟು ಇಷ್ಟ ಆಗ್ಬಿಟ್ಟೈತೆ ಬೇಬಿ ನನ್ಗೆ. ಅವ್ರಿನ್ನ ಮದ್ವೆ ಆಗಿಲ್ಲ, ಮದ್ವೆ ಆದ್ಮೇಲೆ ಹೆಂಗೋ ಗೊತ್ತಿಲ್ಲ. ನಾನು ಮದುವೆ ಆಗಿ 23 ವರ್ಷ ಆಯ್ತು. ಬಾಬಾ ಇದು ಕಣ್ರಿ ಫ್ರೆಂಡ್ಶಿಪ್ ಅಂದ್ರೆ. ಕಾಲೇಜ್ ಟೈಮ್ ಅಲ್ಲಿ, ಸ್ಕೂಲ್ ಟೈಮ್ ಅಲ್ಲಿ ಯಾರು ನಿಮಗ್ ಫ್ರೆಂಡ್ಸ್ ಗಳು ಸಿಗ್ತಾರಲ್ಲ ಅವರೇ ನಿಜವಾದ ಫ್ರೆಂಡ್ಸ್ ಗಳು ಗುರು. ಏಯ್ ಬಾಯ್, ನಮಸ್ಕಾರ ಗುರು, ನಾನು ನಿಮ್ಮ ಝಾಂಬಿ ಕನ್ನಡಿಗ. ನಮ್ಮ ಯೂಟ್ಯೂಬ್ ನ ಪ್ರಪ್ರಥಮ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಲ್ರು ಕೇಳ್ತಾ ಇದ್ರಿ ಯೂಟ್ಯೂಬ್ ಮಾಡಿ ಅಂತ. ಇವತ್ತು ಫೈನಲಿ ಯೂಟ್ಯೂಬ್ ಮಾಡ್ತಾ ಇದೀನಿ. ಏನ್ ನುಗ್ಗುತ್ತೆ ಗುರು ಗಾಡಿ. ಅಪ್ಪ, ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾವಾಗ್ಲೂ ಇತ್ತು, ಬಟ್ ಕ್ಯಾಮ್ರಾ ಇಲ್ದಿದ್ ಕಾರಣ ನಾನು ಯೂಟ್ಯೂಬ್ ಮಾಡಕ್ ಆಗಿರ್ಲಿಲ್ಲ. ಇವಾಗ ಕ್ಯಾಮ್ರಾ ತಗೊಂಡಿದೀನಿ, ಇನ್ಮೇಲೆ ಯೂಟ್ಯೂಬ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಅಗಳ ಸಿಗ್ನಲ್ ಬಿಟ್ಟೈತೆ ಅಗಳ ಹೋಗ್ಬಿಟ್ಟೆ. ಮಿಷನ್ ಸಕ್ಸಸ್ಫುಲ್. ಇಷ್ಟ ದಿನ ಏನ್ರಲ್ಲಿ ಮಾಡ್ತಾ ಇದ್ದೆ, ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಿದ್ಯಾ ಅಂತ ಕೇಳ್ಬೋದು ನೀವು. ನಾನು ಇಷ್ಟ ದಿನ ವ್ಲಾಗ್ ಎಲ್ಲ ಮಾಡ್ತಾ ಇದ್ದಿದ್ದು, ನನ್ನ ಹತ್ರ ಒಂದು ಐಫೋನ್ 16 ಐತೆ. ಆ ಐಫೋನ್ 16 ಅಲ್ಲಿ ಇಷ್ಟ ದಿನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ. ಅದ್ರಲ್ಲಿ ಏನೊಂದು ಪ್ರಾಬ್ಲಮ್ ಅಂದ್ರೆ, ಈ ತರ ಯೂಟ್ಯೂಬ್ ಗೆ ಹಾರಿಜಾಂಟಲ್ ವಿಡಿಯೋ ಮಾಡಕ್ ಆಗಲ್ಲ. ಇವಾಗ ನೋಡ್ರಿ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಅಂತ ಸುಮ್ನೆ ಕುಂತಿದ್ರೆ ನಾನು ಇನ್ನ 4000 ಫಾಲೋವರ್ಸ್ ಅಲ್ಲೇ ಇರ್ಬೇಕಾಗಿತ್ತು. 40K ನಾನು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡ್ರಿ, ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ರೀಲ್ಸ್ ಮಾಡ್ತಾ ಇದ್ದೆ, ಲೈಕ್ ಸಿನಿಮ್ಯಾಟಿಕ್ ರೀಲ್ಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ವ್ಲಾಗಿಂಗ್ ಮಾಡ್ಬೇಕು ಅಂತ ಮೊದ್ಲಿಂದಾನು ಇತ್ತು. ನನ್ನ ಹತ್ರ ಫೋನ್ ಇರ್ಲಿಲ್ಲ. ಹಿಂಗೋ ಮಾಡಿ ಐಫೋನ್ 16 ತಗೊಂಡೆ. ಸಂಪಾದನೆ ಮಾಡಿರೋ ದುಡ್ಡು ಸರ್, ಟೋಕಿಗೆ ಅಂತ ತಗೊಳ್ಳಿಲ್ಲ. ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಹೆಲ್ಮೆಟ್ ಇರ್ಲಿಲ್ಲ. ನಮ್ಮ ಹುಡ್ಗೊಂದು ಒಂದಿನ ಹೆಲ್ಮೆಟ್ ಇಸ್ಕೊಂಡ್ ಬಂದಿದ್ದೆ. ಒಂದು ಮೌಂಟ್ ಆರ್ಡರ್ ಮಾಡ್ಬಿಡೋಣ ಅಂತ ಒಂದ್ ಮೌಂಟ್ ಆರ್ಡರ್ ಮಾಡ್ದೆ ಗುರು. ಹೆಲ್ಮೆಟ್ ಗೆಲ್ಲ ಫಿಕ್ಸ್ ಮಾಡ್ದೆ. ನಾನು ಅವನು ನಮ್ಮ ಗಣೇಶ ಅಂತ ತುಮಕೂರ್ಗೆ ಹೋಗ್ಬೇಕಿತ್ತು. ಅವನ್ದು ಪಲ್ಸರ್ 180 ಒಂದ್ ಗಾಡಿ ಇದೆ. ಆ ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕು ಅಂತ ನಾವು ತುಮಕೂರಿಗೆ ಬಂದಿದ್ದು. ಅವತ್ತು ಸುಮ್ನೆ ಹಿಂಗೆ ನಾನು ಮೌಂಟ್ ತರಿಸಿದ್ನಲ್ಲ, ಅವ್ನ್ ಹೆಲ್ಮೆಟ್ ಇತ್ತು. ಅವ್ನ್ ಹೆಲ್ಮೆಟ್ ಗೆನೆ ಮೌಂಟ್ ನ ಸ್ಟ್ರಾಪ್ ಮಾಡ್ಬಿಟ್ಟು ತಗೊಂಡ್ ಹೋದ. ಹಿಂಗೆ ಹೋಗ್ಬೇಕಾದ್ರೆ ಅಲ್ಲಿ ರವಿ ಅವರು ಸಿಕ್ಕಿದ್ರು. ನಮ್ಮ ನರಸಿಂಹರಾಜುಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡ್ತಾರಲ್ಲ, ಅವ್ರು ಸಿಕ್ಕಿದ್ರು. ಅವ್ರು ಸಿಗೋಕ್ಕಿಂತ ಮುಂಚೆ 2 ವಿಡಿಯೋ ಹಾಕಿದ್ದೆ. ಸ್ವಲ್ಪ ಅದು ಓಡ್ಲಿಲ್ಲ. ಆಮೇಲೆ ಓಡ್ಲಿಲ್ಲ ಅಂತ ಸುಮ್ನೆ ಇರ್ಲಿಲ್ಲ, ತಿರ್ಗಾ ಇನ್ನೊಂದು ವಿಡಿಯೋ ಎಡಿಟ್ ಮಾಡಿ ಇನ್ನೊಂದು ವಿಡಿಯೋನು ಹಾಕ್ದೆ. ಅದು ಓಡ್ಲಿಲ್ಲ. ಅದಾದ್ಮೇಲೆ 3ನೇ ವ್ಲಾಗಿಗೆ ಸಿಕ್ಕಿದ್ದು. ಅದನ್ನೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡ್ದೆ, ಅವ್ರಿಗೆ ಮಾತಾಡ್ಸಿ. ಆ ರೀಲು ಸ್ವಲ್ಪ ಮಸ್ತಾಗಿ ಓಡಿತ್ತು ಗುರು. ಆ ವಿಡಿಯೋ ಆದ್ಮೇಲೆ ತಿರ್ಗಾ ಒಂದ್ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬಂತು. ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದು ನನಗೆ 4000 ಫಾಲೋವರ್ಸ್. ಆ ವಿಡಿಯೋ ಹಾಕಿದ್ಮೇಲೆ ಪಟ್ಟ ನಂಗೆ ಒಂದೇ ಸಲಿಗೆ 5000 ಫಾಲೋವರ್ಸ್ ಆಗ್ಬಿಟ್ರು. ಲೈಕ್ ನಾನು 4000 ಫಾಲೋವರ್ಸ್ ಮಾಡಕ್ಕೆ 0 ಇಂದ ಮಿನಿಮಮ್ ಅಂದ್ರೂ ಒಂದ್ 2 ವರ್ಷ ಆಗಿತ್ತು ನನಗೆ. ಸಿನಿಮ್ಯಾಟಿಕ್ಸ್ ಎಲ್ಲ ಮಾಡ್ಕೊಂಡು 2 ವರ್ಷ ಆದ್ರೂ ಬರೀ 4000ದಲ್ಲೇ ಇದ್ದೆ ನಾನು. ಇದೇನಪ್ಪ ಇದು, ಬರೀ ಒಂದೇ ಒಂದ್ ರೀಲ್ 1000 ಬಂದ್ಬಿಟ್ರಲ್ಲ ಅಂತ ಫುಲ್ ಖುಷಿ ಆಗೋಯ್ತು ನನಗಂತೂ. ಕಂಟೆಂಟ್ ಇದ್ರೆ ಯಾರಿಗ್ ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ ಜನ ಅಂತ ಒಂದ್ ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಸೀದಾ ಎಸ್ಮಾಲ್ಗೆ ಹೋದ. ಎಸ್ಮಾಲ್ ಅಲ್ಲಿ ಮೂವಿ ಎಲ್ಲ ನೋಡ್ಕೊಂಡು ಅದೊಂದು ಫುಲ್ ರೆಕಾರ್ಡ್ ಮಾಡ್ಕೊಂಡ್ ಬಂದಿದೆ. ಎಲ್ಲ ಮಾಡಿರೋದು ನನ್ನ ಐಫೋನ್ ಅಲ್ಲೇ. ಲೈಕ್ ಅವಾಗ ಮೈಕ್ ಇರ್ಲಿಲ್ಲ. ಅಲ್ಲಿ ಮಾಲ್ಗೆ ಹೋಗೋದನ್ನ ಒಂಚೂರು ರೆಕಾರ್ಡ್ ಮಾಡಿದ್ದೆ, ಅದನ್ನ ಹಾಕ್ದೆ. ಅದು ಸ್ವಲ್ಪ ರೆಸ್ಪಾನ್ಸ್ ಕಮ್ಮಿ ಆಯ್ತು. ತಿರ್ಗಾ ಬೇಜಾರಾಯ್ತು. ಒಂದ್ ವಿಡಿಯೋ ಓಡ್ತು, ಅದು ಅವ್ರು ಇರೋದಕ್ಕೆ, ಯಾರೋ ಸೆಲೆಬ್ರಿಟಿ ಇರೋದಕ್ಕೆ ಓಡ್ತೇನೋ, ನನ್ ಕಂಟೆಂಟ್ ಚೆನ್ನಾಗಿಲ್ವೇನೋ ಅಂತ ಫುಲ್ ಸ್ವಲ್ಪ ಬೇಜಾರಾಯ್ತು. ಬೇಜಾರಾದ್ರೂ ಪರವಾಗಿಲ್ಲ ಅಂತೇಳಿ ತಿರ್ಗಾ ಸ್ಟಾರ್ಟ್ ಮಾಡಿದೆ. ನಮಗ್ ಹೆಂಗೆ ಅಂದ್ರೆ, ನನಗೆ ಅಂತ ಅಲ್ಲ ಗುರು, ನೀವ್ ಯಾವ್ದೇ ಕ್ರಿಯೇಟರ್ ಇರ್ಲಿ, ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಫಸ್ಟ್ ಡ್ರೀಮ್ ಇರೋದೇ 10K ವ್ಯೂಸ್. ಒಂದ್ ಸ್ವಲ್ಪ ಬೇಜಾರು, ಲಾಸ್ಟ್ ವಿಡಿಯೋ ಒಂದ್ 500K ಓಡಿತ್ತು. ಈ ವಿಡಿಯೋ ಏನಪ್ಪಾ ಬರೀ 10K ನಿಂತ್ಕೊಂಡ್ಬಿಟ್ಟೈತಲ್ಲ ಅಂತ. ಒಂದ್ ಕಾಲದಲ್ಲಿ ನನಗೆ 10K ವ್ಯೂಸ್ ಬರ್ತಾ ಇರ್ಲಿಲ್ಲ. ಇದು ಬಂದಿರೋದು ಹೆಚ್ಚು, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ಆಮೇಲೆ ಒಂದಿನ ನಮ್ಮ ಅಜ್ಜಿ ಊರ್ಗೆ ಹೋದೋ. ಅಲ್ಲಿ ನಮ್ಮ ಮಾಮಂದು ಒಂದು ಓಮ್ನಿ ಇದೆ. ಮಕ್ಳನ್ನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು. ಮನೇಲಿ ಏನೋ ಫಂಕ್ಷನ್ ಇತ್ತು ಅಂತ ನಮ್ಮ ಮಾಮ ಹೋಗಕ್ಕಾಗಲ್ಲ, ನೀನೇ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತೀಯಾ ಅಂತ ಕೇಳುದು. ಕಾರ್ ಒಳಗಡೆ ಕುಂತ್ಕೊಂಡು ಹೋದೆ. ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು, ನನ್ಗೂ ಒಳ್ಳೆ ಕಂಟೆಂಟ್ ಆಗೋದು. ಹುಡುಗರ್ನೆಲ್ಲ ಕರ್ಕೊಂಡೆ ಹಿಂಗೆ ಬರ್ಬೇಕಾದ್ರೆ ಫುಲ್ ಮಸ್ತಾಗಿ ವಿಡಿಯೋ ಮಾಡ್ಕೊಂಡು ಬಂದು 6ನೇ ದಿನ ಪೋಸ್ಟ್ ಮಾಡ್ದೆ ಗುರು. ಗೇಮ್ ಚೇಂಜರ್ ಆಗಿದ್ದೆ ಆ ರೀಲ್ ತಗೋ. 12 ಅವರ್ಸ್ಗೆ ಆಗ್ಲೇ
1 ಮಿಲಿಯನ್. ನಂದು ಒಂದು ವಿಡಿಯೋನು 1 ಮಿಲಿಯನ್ ಹೋಗಿರ್ಲಿಲ್ಲ. ಓಮ್ನಿ ವಿಡಿಯೋನೇ ಫಸ್ಟ್ 1 ಮಿಲಿಯನ್ ಓಡಿದ್ದು. ಫುಲ್ ಖುಷಿ ಆಗೋಯ್ತು ನನಗಂತೂ. ಆಯ್ತು. ಆಮೇಲೆ ಅದಾದ್ಮೇಲೆ ಹೆಲ್ಮೆಟ್ ತಗೊಬೇಕು, ಒಂದೊಳ್ಳೆ ಮೈಕ್ ತಗೊಬೇಕು. ಮೈಕು ತಗೊಳ್ಳೋಣ ಅನ್ಕೊಂಡ್ರೆ ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ನಮ್ಮ ಹುಡ್ಗಂದಿರೋದು ಅಷ್ಟ್ ದಿನ ವ್ಲಾಗ್ ಮಾಡಿರೋದು ನಮ್ಮ ಹುಡ್ಗನ್ ಹೆಲ್ಮೆಟ್ ಅಲ್ಲಿ. ಥ್ಯಾಂಕ್ ಯು ಮಚ್ಚ ಹೆಲ್ಮೆಟ್ ಕೊಟ್ಟಿದ್ಕೆ ಅವತ್ತು. ಆಮೇಲೆ ನಾನು ಕೆಲಸ ಮಾಡ್ತಾ ಇದ್ನಲ್ಲ, PF ದುಡ್ಡು ಬರ್ಬೇಕಾಗಿತ್ತು. ಒಂದ್ 5,000 ದುಡ್ಡು ಬಂದಿತ್ತು. 5,000ದಲ್ಲಿ 2,000 ಕೊಟ್ಟು ವೇಗ ಸೂಪರ್ ಹೀರೋ ಹೆಲ್ಮೆಟ್ ತಗೊಂಡೆ. ವಿಡಿಯೋ ಕ್ವಾಲಿಟಿ ಇದೆ ನಂದು, ಆಡಿಯೋ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ. ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಟೈಪ್ ಸಿ ಇಯರ್ಫೋನ್ ತಗೊಂಡೆ. ನಾನು ಇವಾಗ್ಲೂ ಯೂಸ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ AKG ಇಯರ್ಫೋನ್ಸ್. ಪ್ರೌಡ್ ವಿಚಾರ ಅಂದ್ರೆ ನನ್ನ ಕಂಟೆಂಟ್ ನೋಡಿ ಎಲ್ಲರೂ ಫಾಲೋ ಮಾಡಿದೀರಾ. ನಾನು ಯಾರಿಗೂ ಇದುವರೆಗೂ ಫಾಲೋ ಮಾಡಿ ಅಂತ ಕೇಳಿಲ್ಲ, ಸಿಂಪತಿ ಕೇಳಿಲ್ಲ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಅಂತ ಕೇಳಿಲ್ಲ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ನಾನು ದುಡ್ಗೋಸ್ಕರ ಮಾಡ್ತಾ ಇಲ್ಲ. ನನ್ನ ಹತ್ರ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದೆ, ಅದನ್ನ ನಾನು ಪ್ರೂವ್ ಮಾಡ್ಕೊಬೇಕು ಅಂತ ನಮ್ ಡಿ ಬಾಸ್ ಹೇಳ್ತಾರಲ್ಲ, ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಆತರ ಸ್ವಲ್ಪ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳಕೋಸ್ಕರ ಮಾಡ್ತಾ ಇದ್ದೀನಿ. 4K ಇಂದ 40K ವರೆಗೂ ಫೋನ್ ಅಲ್ಲೇ ಮಾಡಿದ್ದೀನಿ ಗುರು. ಕ್ಯಾಮ್ರಾನೇ ಇರ್ಲಿಲ್ಲ ನನ್ನ ಹತ್ರ. ನಂತರ ಮೋಟೋ ವ್ಲಾಗಿಂಗ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ನಾನು ಒಂದು ಸಜೆಷನ್ ಕೊಡೋದೇನು ಅಂದ್ರೆ, ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಹೆಂಗೆ ಅಂದ್ರೆ, ಇಲ್ಲಿ ಯಾವನು ದೊಡ್ಡವನಲ್ಲ ಗುರು. ನನಗೆ ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಬೇರೆಯವನೊಬ್ಬ ಕಮ್ಮಿ ಫಾಲೋವರ್ ಇದ್ದಾನೆ ಅಂದಿದ ತಕ್ಷಣ ನಾನ್ ದೊಡ್ಡವನು ಅವ್ನು ಚಿಕ್ಕವನು ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬಾರ್ದು. ಹೇಳಕ್ಕಾಗಲ್ಲ. ಒಂದೇ ಒಂದ್ ರೀಲ್ ಅಲ್ಲಿ ನಿಮ್ಕಿನ್ನ ಡಬಲ್ ಅಲ್ಲ ಟ್ರಿಬಲ್ ಫಾಲೋವರ್ಸ್ ಮಾಡ್ಕೊಂಡ್ಬಿಡ್ಬೋದು. ಇನ್ನ ನೀವು ಕೇಳ್ಬೋದು, ಬ್ರೋ ನಿಮ್ಗೇನು ವಿಡಿಯೋ ಮಾಡ್ತೀರಾ, ನಿಮ್ ಮನೇಲಿ ಎಲ್ಲ ಕ್ಯಾಮ್ರಾ ಅದು ಇದು ಎಲ್ಲ ಕೊಡ್ಸ್ಬಿಡ್ತಾರೆ ಅಂತ. ಏನೇನ್ ಎಕ್ವಿಪ್ಮೆಂಟ್ಸ್ ತಗೊಂಡಿದೀನಿ, ಹೆಲ್ಮೆಟ್ ಆಗ್ಲಿ ಮೈಕ್ ಆಗ್ಲಿ. ಇವಾಗ ನಾನು ಕ್ಯಾಮ್ರಾ ತಗೊಂಡಿರೋದು ನಾನ್ ದುಡ್ದಿ ಸ್ವಂತ ಈ ವಿಡಿಯೋ ಇಂದ ಸ್ವಲ್ಪ ಪ್ರಮೋಷನ್ ಗಳೆಲ್ಲ ಮಾಡಿನೇ ಕ್ಯಾಮ್ರಾ ತಗೊಂಡಿರೋಂಥದ್ದು. ನನ್ ಓನ್ ಮನಿ ಇದು. ಇವಾಗ್ಲೂ ಹೇಳ್ಬೇಕು ಅಂದ್ರೆ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಇಷ್ಟೊಂದು ಫೇಮ್ ಇದೆ ಅಂತ ನಮ್ಮ ಮನೇಲಿ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಅಂದ್ರೆ, ಜನ ನಿಮ್ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ನೋಡಲ್ಲ, ನಿಮ್ ಹತ್ರ ಇರೋ ಕಂಟೆಂಟ್ ನೋಡಿ ನಿಮಗೆ ಫಾಲೋ ಮಾಡ್ತಾರೆ ಅಷ್ಟೇ. ಇನ್ನೊಂದು ಎಲ್ಲ ಕೇಳ್ತಾ ಇದ್ರಿ, ನಿಮ್ಮ ಯೂಸರ್ ನೇಮ್ ಯಾಕೆ ಜಾಂಬಿ ಅಂತ ಇಟ್ಕೊಂಡಿದ್ದೀರಾ ಅಂತ. ಇದು ನನ್ನ ಪರ್ಸನಲ್ ಅಕೌಂಟ್ ಆಗಿತ್ತು. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ನಂದು ಫಸ್ಟ್ ಯೂಸರ್ ನೇಮ್ ಬಂದು ಯೂನಿಕ್ ಡೆವಿಲ್ ಅಂತ ಇತ್ತು ಗುರು. ಚೇಂಜ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ಡೆವಿಲ್ ಗೆ ರಿಲೇಟೆಡ್ ಆಗಿರೋಂತ ಹೆಸರುಗಳನ್ನ ನಾನ್ ಸರ್ಚ್ ಮಾಡ್ಬೇಕಾದ್ರೆ ಸುಮಾರು ಹೆಸರುಗಳು ಬಂದೋ, ಡಿಮಾನ್, ಡೆವಿಲ್, ಹಲವಾರು ಹೆಸರುಗಳು ಬಂದೋ. ಬಟ್ ನನ್ಗೆ ಅದ್ರಲ್ಲೆಲ್ಲ ಇಷ್ಟ ಆಗಿದ್ದು ಜಾಂಬಿ ಅನ್ನೋದು. ಜಾಂಬಿ 2 ಸ್ಟ್ರೋಕರ್ ಅಂತ ಇಟ್ಕೊಂಡಿದ್ದೆ. 2 ಸ್ಟ್ರೋಕರ್ ಅಂದ್ರೆ 2 ಸ್ಟ್ರೋಕ್ ಇಟ್ಟಿರೋನು ಅಂತ. ಅದು ಇವಾಗ ಜಾಂಬಿ ಕನ್ನಡಿಗ ಆಗಿದೆ. ಇನ್ನೊಂದು ಅಡ್ವೈಸ್ ಏನ್ ಕೊಡಕ್ ಇಷ್ಟಪಡ್ತೀನಿ ಅಂದ್ರೆ, ಇನ್ನೊಬ್ಬ ನಿಮ್ ಫ್ರೆಂಡ್ ಯಾರೋ ಒಬ್ಬ ಇವಾಗ ಕಂಟೆಂಟ್ ಕ್ರಿಯೇಷನ್ ನಿಂತರ ನಾನು ಮಾಡ್ಬೇಕು ಅಂದ್ರೆ ಅವನಿಗೆ ಫುಲ್ ಸಪೋರ್ಟ್ ಮಾಡಿ. ಅವನಿಗೆ ಎಡಿಟಿಂಗ್ ಹೇಳ್ಕೊಡೋದಾಗ್ಲಿ, ಯಾವ ತರ ವ್ಲಾಗ್ ಮಾಡೋದು ಅಂತ ಹೇಳ್ಕೊಡೋದಾಗ್ಲಿ ಎಲ್ಲ ಮಾಡ್ರಿ. ಲಾಸ್ಟಿಗೆ ಅವರೇ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ, ನಿಮ್ಗೆ ಹೊಡ್ಸ್ಕೊಳ್ಳಿ ಅಷ್ಟೇ. ಅವರು ಎಲ್ಲಾ ಯೂಸ್ ಮಾಡ್ಕೊಂತಾರೆ. ನಿಮ್ ಹತ್ರ ಇರೋ ಕ್ಯಾಮ್ರಾ, ಹೆಲ್ಮೆಟ್, ನಿಮ್ ಗಾಡಿ, ನಿಮ್ ಅಕೌಂಟ್, ನಿಮ್ ನೇಮು ಎಲ್ಲಾ ಯೂಸ್ ಮಾಡ್ಕೊಂತಾರೆ. ಲಾಸ್ಟಿಗೆ ಇವನೇನು ಮಾಡೇ ಇಲ್ಲ, ಇವ್ನು ನನ್ಗೆ ನಾನು ಬೆಳ್ದಿರೋದು ನನ್ನ ಇದ್ರಿಂದ ಅಂತ ಹೇಳ್ಬಿಟ್ಟು ನಿಮ್ಗೆ ಹಾಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಈ ಕ್ಯಾಮ್ರಾನ ನಾನು ತಗೊಳಕ್ಕಿನ ಮುಂಚೆ ಅರ್ಜೆಂಟ್ ಫೋನ್ ತಂದಿಲ್ಲ, ಫೋನಲ್ಲಿ ಸ್ಟೋರೇಜ್ ತುಂಬ್ಕೊಂಡ್ಬಿಟ್ಟೈತೆ, ನಾನು ಕಂಟೆಂಟ್ ಮಾಡ್ಬೇಕು ಅಂದಾಗ ಸಪೋರ್ಟ್ ಮಾಡಿದವರು ಕ್ಯಾಮ್ರಾ ಕೊಟ್ಟಿ, ಇದೊಂದು ವ್ಯಕ್ತಿ ಈ ಕ್ಯಾಮ್ರಾದಲ್ಲಿ ಮಾಡಿದೀನಿ, ಈ ಕ್ಯಾಮ್ರಾದಲ್ಲಿ ಮಾಡಿದೀನಿ, ಅದನ್ನ ನಾವ್ ಹೇಳ್ಬೇಕು ಜನ ನಮಗ್ ಸಪೋರ್ಟ್ ಮಾಡೋರೆ ಅಂತ. ಅದ್ ಬಿಟ್ಬಿಟ್ಟು ನಾನು ಯಾರು ಸಪೋರ್ಟ್ ಮಾಡಿಲ್ಲ, ನಾನು ಇದೇ ಕ್ಯಾಮ್ರಾದಲ್ಲಿ ಫಸ್ಟ್ ಇಂದ ಮಾಡಿರೋದು ಅಂತ ಹೇಳಿದ್ರೆ ಗೈಸ್, ಇದಾಗಿತ್ತು ನನ್ನ ಮೋಟೋ ವ್ಲಾಗಿಂಗ್ ಜರ್ನಿ. ನಾನು ಅಂತ ಮರಿಬೇಡ್ರಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋ ಕಲಿಬೇಕಪ್ಪ.